ನಾಳೆಯಿಂದ ಮೊಳಗಲಿದೆ ನಾಡಹಬ್ಬ ವೈಭವ. ಶೃಂಗಾರಗೊಂಡಿದೆ ಸಾಂಸ್ಕೃತಿಕ ನಗರಿ. ನಾಡಿನೆಲ್ಲೆಡೆ ದಸರಾ ಸೆರೆ. ಮೈಸೂರು ದಸರಾ ಎಷ್ಟೊಂದು ಸುಂದರ. ಈ ಹಾಡು ಜೇನ್ಕರಿಸುವ ಸಮಯ ಮತ್ತೆ ಬಂದಿದೆ. ನವರಾತ್ರಿಯ ವೈಭೋಗದ ದಸರಾ ಶುರುವಾಗೋಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇವೆ. ನಾಳೆ ದಸರಾಗೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ. ಇದಕ್ಕಾಗಿ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ತೇಟ್ ಮಧುವಣಗೀತೆಯಂತೆ ಸಿದ್ಧವಾಗಿದೆ. ನಾಳೆಯಿಂದ ಅಕ್ಟೋಬರ್ 6ರವರೆಗೆ 401ನೆಯ ದಸರಾ ಮಹೋತ್ಸವ ನಡೆಯಲಿದೆ. ಸೆಪ್ಟೆಂಬರ್ 28ರ ಬೆಳಗ್ಗೆ 9:08 ಶುಭ ತುಲಾ ಲಗ್ನದಲ್ಲಿ ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ದಸರೆಗೆ ಚಾಲನೆ ಸಿಗಲಿದೆ. ಪೇಜಾವರ ಮಠದ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದರು ದಸರಾ ಉದ್ಘಾಟಿಸಲಿದ್ದಾರೆ. ದಸರೆಗಾಗಿ ಮೈಸೂರಿನಲ್ಲಿ ಅಂತಿಮ ಹಂತದ ಸಿದ್ಧತಾ ಕಾರ್ಯಗಳು ಬಿರುಸಾಗಿ ಸಾಗಿವೆ. ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಗಳು ಇಡೀ ದಿನ ನಡೆದವು. ನವರಾತ್ರಿಯ ಪ್ರತಿದಿನವೂ ನಡೆಯುವ ವಿಶೇಷ ಪೂಜೆಗಳಿಗೆ ಸಿದ್ಧತೆಯೂ ನಡೆದಿದೆ. ಅಲ್ಲದೆ ಉದ್ಘಾಟನಾ ಸಮಾರಂಭ ನಡೆಯುವ ವೇದಿಕೆಯೂ ಸಿದ್ಧವಾಗುತ್ತಿದೆ. ದಸರೆ ಉದ್ಘಾಟನಾ ಸಮಾರಂಭಕ್ಕೆ ಮೊದಲು ಸಿಎಂ ಬರುತ್ತಿರಲಿಲ್ಲ. ಆದರೆ ಕಳೆದ ವರ್ಷ ಯಡಿಯೂರಪ್ಪ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸುವ ಮೂಲಕ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರು. ಇದನ್ನ ಇಂದಿನ ಸಿಎಂ ಸದಾನಂದ ಗೌಡರು ಕೂಡ ಮುಂದುವರೆಸಿದ್ದಾರೆ. ಪೇಜಾವರ ಸ್ವಾಮಿಗಳವರ ಅಮೃತ ಹಸ್ತದಿಂದ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರು ನಾಳಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. 750 ಕೆಜಿಯ ಚಿನ್ನದ ಅಂಬಾರಿಯಲ್ಲಿ ಇಡುವ ತಾಯಿ ಚಾಮುಂಡಿಯ ವಿಗ್ರಹದ ಪೂಜೆಯು ನಾಳೆಯಿಂದ ಬೆಟ್ಟದಲ್ಲಿ ಶುರುವಾಗಲಿದೆ. ಇದಕ್ಕಾಗಿ ಅರ್ಚಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದೇ ರೀತಿಯ ಸಿದ್ಧತೆಗಳು ಅರಮನೆ ಬಳಿಯೂ ನಡೆದಿವೆ. ಇದು ನಾಡಹಬ್ಬ ಅಂತ ರಾಜರ ಕಾಲದಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಎಂದಿನಂತೆ ಬೆಳಗ್ಗೆ ಎದ್ದು ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಅಂದಿನಂತೆ ಕಾರ್ಯಕ್ರಮಗಳ ನಡೆಯುತ್ತೆ. ಇದಾದ ನಂತರ 8:30ಕ್ಕೆ ಸ್ವಾಮಿಗಳನ್ನ ಪೇಜಾವರ ಶ್ರೀಗಳನ್ನ ಪೂರ್ಣಕುಂಭ ಸ್ವಾಗತ ಮಾಡಿ ದೇವಾಲಯ ಕರ್ಕೊಂಬಂದು ಅದಾದ ನಂತರ ತುಲಾ ಲಗ್ನದಲ್ಲಿ ನಮ್ಮ ಇದನ್ನ ದಸರಾ ಉದ್ಘಾಟನೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಇನ್ನು ಜನದಟ್ಟಣೆ ಮತ್ತು ಸಂಚಾರವನ್ನ ಸುಸ್ಥಿತಿಯಲ್ಲಿಡಲು ನಗರ ಪೊಲೀಸರು ಸಕಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ಬಿಗಿ ಭದ್ರತೆ ನಡುವೆ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು 9 ದಿನಗಳವರೆಗೆ ಇಡೀ ವಿಶ್ವದ ಕಣ್ಣು ಮೈಸೂರಿನ ಮೇಲಿರುತ್ತೆ. ನವರಾತ್ರಿಯ ವೈಭೋಗದಿಂದ ಕಂಗೊಳಿಸುವ ಮೈಸೂರನ್ನ ನೋಡುವುದೇ ಒಂದು ಅಂದ ಚೆಂದ. ಇದನ್ನೆಲ್ಲ ಸವಿಯೋಕೆ ನೀವು ಮೈಸೂರಿಗೆ ಬನ್ನಿ. ನಿಮ್ಮ ಆಗಮನಕ್ಕೆ ಮೈಸೂರು ಕಾದಿದೆ. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7 ಮೈಸೂರು. ವಿಶ್ವವಿಖ್ಯಾತ ನಾಡಹಬ್ಬ ದಸರೆಯ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಗೆ ಇವತ್ತು ಚಾಲನೆ ನೀಡಲಾಯಿತು. ಮೈಸೂರಿನ ಕಲಾಮಂದಿರದಲ್ಲಿ ನಡೆದ ಭಜನಾ ಸ್ಪರ್ಧೆಯನ್ನು ಸಚಿವ ರಾಮದಾಸ್ ಉದ್ಘಾಟಿಸಿದರು. ಸ್ವತಃ ಸಚಿವ ರಾಮದಾಸ್ ಹಾಗೂ ಅವರ ತಾಯಿ ಸರೋಜಮ್ಮ 2 ಭಜನೆ ಗೀತೆಗಳನ್ನು ಹಾಡುವ ಮೂಲಕ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಗೆ ಚಾಲನೆ ನೀಡಿದರು. ರಾಜ್ಯದ ನಾನಾ ಭಾಗಗಳಿಂದ ಬಂದಿರುವ ಸಾವಿರಾರು ಭಜನಾ ಸ್ಪರ್ಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿಶ್ವವಿಖ್ಯಾತ ಜಂಬೂ ಸವಾರಿ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಮೈಸೂರಿನತ್ತ ಹರಿದು ಬರ್ತಾ ಇದೆ. ಈ ನಡುವೆ ಸಾಂಸ್ಕೃತಿಕ ನಗರಿಯ ದಸರಾ ಸಿದ್ಧತೆ ಇನ್ನೂ ಕೂಡ ಕುಂಟುತ್ತಾ ಸಾಗಿದೆ. ದಸರೆ ಕಾಮಗಾರಿಗೆ ತಿಂಗಳ ಹಿಂದೆಯೇ ಚಾಲನೆ ನೀಡಿದ್ರೂ ಕೆಲಸಗಳು ಮಾತ್ರ ಇನ್ನೂ ಮುಗಿದಿಲ್ಲ. ಉಸ್ತುವಾರಿ ಸಚಿವ ರಾಮದಾಸ್ ದಸರಾ ಕಾಮಗಾರಿಗಳ ಪರಿಶೀಲನೆಯನ್ನ ನಡೆಸಿದ್ರು.
ದಸರಾ ಕಾಮಗಾರಿಗಳ ಪ್ರಗತಿ ಕುರಿತು ಸಚಿವ ರಾಮದಾಸ್ ಇವತ್ತು ಖುದ್ದು ಪರಿಶೀಲನೆ ನಡೆಸಿದ್ರು. ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸ್ ರಸ್ತೆ, ಸಿದ್ಧಾರ್ಥ ನಗರದ ವಾಯುವಿಹಾರ ರಸ್ತೆ ಮೊದಲಾದ ಸ್ಥಳಗಳಿಗೆ ಭೇಟಿ ನೀಡಿ ಕಾಮಗಾರಿಗಳ ಪ್ರಗತಿ, ಗುಣಮಟ್ಟವನ್ನು ಪರೀಕ್ಷಿಸಿದ್ರು. ಅಲ್ಲದೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ನಡೆಸಿದ್ರು. ಕಾಮಗಾರಿಯನ್ನ ಸರಿಯಾಗಿ ನಡೆಸಲಾಗುತ್ತಿದೆಯೇ ಎಂಬುದರ ಮಾಹಿತಿ ಪಡೆದ್ರು. ಕಾಮಗಾರಿಯ ಸರಿಯಾದ ದಾಖಲೆಗಳನ್ನು ಒದಗಿಸದ ಹಿನ್ನೆಲೆಯಲ್ಲಿ ರಾಮದಾಸ್ ವಲಯ 9ರ ಸಹಾಯಕ ಆಯುಕ್ತ ಮಹೇಶ್ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಎಷ್ಟು ಸ್ಪೆಸಿಫಿಕೇಶನ್ ಎಷ್ಟಿದೆ ಇಲ್ಲಿ? 2.35 ಇದೆ. ನೇರವಾಗಿ ಹೇಳ್ತಾ ಇದ್ದೀನಲ್ಲ, ಅವರು ಈ ರೋಡ್ಗೆ ಥರ್ಡ್ ಪಾರ್ಟಿನ. ಒಂದು ನಿಮಿಷ. ಕಾಮಗಾರಿಗಳ ಸರಿಯಾದ ಕ್ರಮ ಕುರಿತು ನಿವೃತ್ತ ಮುಖ್ಯ ನ್ಯಾಯಾಧೀಶ ಜಗದೀಶ್, ನಿವೃತ್ತ ಮುಖ್ಯ ಇಂಜಿನಿಯರ್ ಸೇರಿದಂತೆ ಹಲವರು ಪರಿಶೀಲನೆ ನಡೆಸಿ ವರದಿ ಒಪ್ಪಿಸಲು ಸಚಿವರು ಸೂಚಿಸಿದರು. ಅವ್ರು ಹೇಳ್ತಾ ಇದ್ದಾರೆ ನಾವು ಥರ್ಡ್ ಪಾರ್ಟಿ ಅಲ್ಲ, ನಾವು ಯಾವ ಇನ್ಸ್ಪೆಕ್ಷನ್ ಮಾಡಿಲ್ಲ, ಏನ್ ಬೇಕಾದ್ರೂ ಆಗಿಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಯಾರಿಗಾರು ಇಂಟ್ರೆಸ್ಟ್ ಮಾಡಿ, ಏನ್ ಬೇಕಾದ್ರೂ ಮಾಡಿ. ಹೂ ಇಸ್ ದಿ ಥರ್ಡ್ ಪಾರ್ಟಿ ಹಿಯರ್? ಅಸಿಸ್ಟೆಂಟ್ ಕಮಿಷನರ್ ಯಾರಿದ್ದಾರೆ, ಮಹೇಶ್, ಅವ್ರನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂಗೆ ಎನ್ಕ್ವೈರಿ ಮಾಡ್ಲಿಕ್ಕೋಸ್ಕರ ಕೂಡ ಈಗಾಗಲೇ ನಾವು ಒಂದು ಎನ್ಕ್ವೈರಿ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ. ಒಬ್ರು ಜಸ್ಟಿಸ್ ವೆಂಕಟೇಶ್ ಅಂತ ಹೇಳಿ, ಅವ್ರ ಜೊತೆಯಲ್ಲಿ ಇನ್ನೊಬ್ಬ ಟೆಕ್ನಿಕಲ್ ಹ್ಯಾಂಡ್ ಅನ್ನು ಕೂಡ ಅದ್ರ ಜೊತೆಲಿ ಕೊಟ್ಟಿದ್ವಿ. ಅವರಿಗೆ ಈ ಕೆಲಸವನ್ನು ಕೊಡ್ತೀವಿ. ತಕ್ಷಣದಲ್ಲೇ ಆ ಎನ್ಕ್ವೈರಿಯ ಜೊತೆಯಲ್ಲಿ ಈ ಎನ್ಕ್ವೈರಿಯನ್ನು ಮಾಡಿ ಆ ಜುಡಿಷಿಯಲ್ ಎನ್ಕ್ವೈರಿಯ ರಿಪೋರ್ಟ್ ಅನ್ನು ಕೊಡಿ ಅಂತ ಕೇಳುವಂತ ಕೆಲಸವನ್ನು ಮಾಡ್ತೇವೆ. ಸುಮಾರು 6.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 54 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ದಸರೆಯ ಹಿನ್ನೆಲೆಯಲ್ಲಿ ಆರಂಭವಾಗಿರುವ 26 ಕಾಮಗಾರಿಗಳು ಸಂಪೂರ್ಣ ಮುಗಿದ ಬಳಿಕವೇ ಬಿಲ್ ಪಾಸ್ ಮಾಡಲಾಗುವುದು. ಇದಕ್ಕೂ ಮುನ್ನ ಹಣ ಬಿಡುಗಡೆ ಇಲ್ಲ ಅಂತ ಪಾಲಿಕೆ ಆಯುಕ್ತರು ಹೇಳಿದ್ದಾರೆ. ಪ್ರತಿಯೊಂದು ಕರೆಸ್ಪಾಂಡೆನ್ಸ್ಗೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ಸ್ಗಳಿದ್ದಾವೆ ಮಾನಸ. ಅದು ದೇ ಆರ್ ಆಲ್ ದೇರ್ ವಿತ್ ಆಡಿಟ್ ಪಾರ್ಟಿ. ಬಿಕಾಸ್ ಆಡಿಟ್ ನಡೀತಾ ಇದೆ, AG ಆಡಿಟ್ ನಡೀತಾ ಇದೆ, ಅಲ್ಲಿದ್ದಾವೆ. ಮಾನ್ಯ ಸಚಿವರು ಹೇಳಿದಂಗೆ ಅದನ್ನು ಪರಿಶೀಲನೆ ಮಾಡಿಸಿ, ಆಲ್ ದ ರಿಪೋರ್ಟ್ಸನ್ನು ಪರಿಶೀಲನೆ ಮಾಡಿ ಯಾವ್ಯಾವ ನ್ಯೂನತೆಗಳನ್ನು ಈ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ನಲ್ಲಿ ಬಂದಿದ್ದಾವೆ ಅದಕ್ಕೆ ಅಡ್ರೆಸ್ ಮಾಡಿದ್ದು ಕರೆಸ್ಪಾಂಡೆನ್ಸ್ ನೋಡಿಬಿಟ್ಟು ವಿಲ್ ಟೇಕ್ ಎ ಫರ್ದರ್ ಡಿಸಿಷನ್. ಅದೇನೇ ಆಗಲಿ, ದಸರೆಗೆ 6 ದಿನಗಳಷ್ಟೇ ಬಾಕಿ ಇದೆ. ಇನ್ನಾದರೂ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಕಾಮಗಾರಿಗಳನ್ನು ಪೂರ್ಣವಾಗಿ ಕಂಪ್ಲೀಟ್ ಮಾಡಬೇಕಿದೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7, ಮೈಸೂರು. ಇನ್ನು ಗುಜರಾತಿಗಳು ವಿಶಿಷ್ಟ ರೀತಿಯಲ್ಲಿ ನವರಾತ್ರಿ ಆಚರಣೆಗೆ ಮುಂದಾಗಿದ್ದಾರೆ. ಅಧಿದೇವತೆ ಚಾಮುಂಡಿ ದರ್ಶನಕ್ಕಾಗಿ ಬೆಂಗಳೂರಿನ ಪೀಣ್ಯದ ಪಟೀದಾರ್ ಸಮಾಜದ ಅನೇಕರು ತಂಡೋಪತಂಡವಾಗಿ ಮೈಸೂರಿಗೆ ಪಾದಯಾತ್ರೆ ತೆರಳುತ್ತಿದ್ದಾರೆ. ಶನಿವಾರ ರಾಜಧಾನಿಯಿಂದ ಹಲವು ತಂಡವಾಗಿ ಹೊರಟವರು ಇಂದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ದಸರಾ ಬನ್ನಿ ಮಂಟಪದಲ್ಲಿ ಕೆಲ ಕಾಲ ವಿಶ್ರಾಂತಿ ಪಡೆದರು. ಬೆಂಗಳೂರಿನಿಂದ ಕುಂಬಳಗೋಡು, ರಾಮನಗರ, ಮದ್ದೂರು, ಮಂಡ್ಯ ಮಾರ್ಗವಾಗಿ ಮೈಸೂರಿಗೆ ತೆರಳಿದ್ರು. ಎಲ್ಲಾ ತಂಡಗಳು ರಾತ್ರಿ ಮೈಸೂರು ತಲುಪಲಿವೆ. ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟವನ್ನ ಮೆಟ್ಟಿಲು ಮಾರ್ಗವಾಗಿ ಹತ್ತಿ ದೇವಿಯ ದರ್ಶನ ಪಡೆದು ದಸರೆ ಉದ್ಘಾಟನೆಯಲ್ಲೂ ಭಾಗವಹಿಸಲಿದ್ದಾರೆ. ನಾವು ಬೆಂಗಳೂರಲ್ಲಿರೋದು. ಬೆಂಗಳೂರಿಂದ ಚಾಮುಂಡಿ ಬೆಟ್ಟಕ್ಕೆ ಬೈ ವಾಕ್ ನಡ್ಕೊಂಡು ದೇವಿ ದರ್ಶನ ಮಾಡೋಕ್ಕೆ ನವರಾತ್ರಿ ಆಚರಣೆ ಮತ್ತು ನವರಾತ್ರಿಯ ಹಬ್ಬದ ಉದ್ಘಾಟನೆ ನಾಳೆ ಚಾಮುಂಡಿ ಬೆಟ್ಟದಲ್ಲಿ ನಡೀತದೆ. ಸೊ ಆ ದೇವಿಯ ಎಲ್ಲಿ ಉದ್ಭವ ಆಗಾಯ್ತು ದೇವಿ, ಆ ದೇವಿ ಅಲ್ಲಿ ಆಶೀರ್ವಾದ ತಗೊಂಡು ಆ ಹಬ್ಬನ ಆಚರಿಸೋಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು ಅಂತಲೇ ದೇವಿ ದರ್ಶನಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ನಾವು ಶನಿವಾರ ವಿಶ್ವವಿಖ್ಯಾತ ಮೈಸೂರು ದಸರೆಗೆ ಸಿದ್ಧತೆಗಳು ನಡೀತಾ ಇರುವಂತೆಯೇ ಇತ್ತ ಮಡಿಕೇರಿಯ ದಶಮಂಟಪ ದಸರಾಕ್ಕೂ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವ 4 ಶಕ್ತಿ ದೇವತೆಗಳ ಕರಗಕ್ಕೆ ನಾಳೆ ಚಾಲನೆ ದೊರೆಯಲಿದೆ. ಹೀಗಾಗಿ ಮಂಜಿನ ನಗರಿ ಮಡಿಕೇರಿ ನವ ವಧುವಿನಂತೆ ಸಿಂಗಾರಗೊಂಡಿದೆ. ಕೋಟೆ ಮಾರಿಯಮ್ಮ, ದಂಡಿನ ಮಾರಿಯಮ್ಮ, ಕಂಚಿ ಕಾಮಾಕ್ಷಿ, ಚೌಡಿ ಮಾರಿಯಮ್ಮ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಕರಗಕ್ಕೆ ಚಾಲನೆ ದೊರೆಯಲಿದೆ. ಪಂಪ್ ಹೌಸ್ ಬಳಿಯ ಬನ್ನಿ ಮಂಟಪದಿಂದ ಹೊರಡುವ ಈ 4 ಕರಗಗಳು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿವೆ. ನಾಲ್ಕು ಸಪ್ತದೇವತೆ ದೇವಸ್ಥಾನಗಳನ್ನು ಸ್ಥಾಪಿತ ಮಾಡಿದಂಥ ಒಂದು ವದತಿ ಹಿಂದೆ ಪೂರ್ವಜರು ಹೇಳ್ತಿದ್ರು. ಅದು ಏನಂತಂದರೆ ಶ್ರೀ ಕುಂದ್ರಮಠ ಚೌಟಿಮಾರ ಜನರಿಗೆ ರೋಗ ರುಜಿನಗಳು ಬಾರದ ಹಾಗೆ ತಡೆಗಟ್ಟಲಿಕ್ಕೆ ಶ್ರೀ ಕುಂದ್ರಮಠ ಚೌಟಿ ಮಾರಿಯಮ್ಮ, ದಂಡನ ಕಾಯಲಿಕ್ಕೆ ಅಂತೇಳಿ ಶ್ರೀ ದಂಡಿನ ಮಾರಿಯಮ್ಮ, ಕೋಟೆಯ ಭದ್ರತೆಗಾಗಿ ಶ್ರೀ ಕೋಟೆ ಮಾರಿಯಮ್ಮ, ಇದು ದನ ಕನಕಗಳಿಗಾಗಿ ಶ್ರೀ ಕಂಚಿಕಾಮಾಕ್ಷಮ್ಮ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿ ಆಗಿನ ಕಾಲದಲ್ಲಿ ಕರಗಗಳನ್ನು ಹೊರಡ್ತಾ ಇದ್ದಿದ್ದು ಪದ್ಧತಿ ಇದೆ. ಅದೇ ಪ್ರಕಾರ ಇವತ್ತಿಗೆ ಸಾಂಪ್ರದಾಯಿಕ ನಡ್ಕೊಂಡು ಬರ್ತಾ ಇದೆ.